ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಬುದ್ಧಿವಂತರೆಂದು ಹೇಳಿಕೊಳ್ಳುತ್ತಾ ಅವರು ಮೂರ್ಖರಾದರು. ರೋಮಾಪುರ 1ನೇ ಅಧ್ಯಾಯ 18ರಿಂದ 23ನೇ ವಾಕ್ಯ. ಮೇಲಿನ ವಾಕ್ಯದಿಂದ ನಾವು ಮೂರ್ಖರ ಜ್ಞಾನ, ದೇವರ ಅಸ್ತಿತ್ವ ಮತ್ತು ಕಾರ್ಯಗಳು ಸಂದೇಹವಿಲ್ಲದಿದ್ದರೂ ಅಂಗೀಕರಿಸಲು, ಮಹಿಮೆ ಪಡಿಸಲು ಅಥವಾ ಕೃತಜ್ಞತರಾಗಿರಲು ನಿರಾಕರಿಸುತ್ತಾರೆ ಎಂದು ವ್ಯಾಖ್ಯಾನಿಸಬಹುದು. ಮೂರ್ಖರು ಸೃಷ್ಟಿಕರ್ತನಿಗೆ ತಮಗಿಂತ ಹೆಚ್ಚಿನ ಅನುಭವವಿದೆ ಎಂದು ಅರ್ಥ ಮಾಡಿಕೊಳ್ಳದೆ ಸೃಷ್ಟಿಯಲ್ಲಿ ದೇವರ ಜ್ಞಾನವನ್ನು ತಿರಸ್ಕರಿಸುತ್ತಾರೆ. ದೇವರು ಅವುಗಳನ್ನು ಸೃಷ್ಟಿಸಿದ ಕಾರಣಗಳಿಗಾಗಿ ದೇವರು ಸೃಷ್ಟಿಸಿದ್ದನ್ನು ಬಳಸಲು ನಿರ್ಧರಿಸುವ ಬದಲು ಮೂರ್ಖರು ಎಲ್ಲವನ್ನು ಹೇಗೆ ಬಳಸಬೇಕೆಂದು ಅವರಿಗೆ ತಿಳಿದಿದೆ ಎಂದು ಅವರು ನಿರ್ಧರಿಸಿಕೊಳ್ಳುತ್ತಾರೆ. ನಾವು ದೇವರ ವಿನ್ಯಾಸವನ್ನು ತಿರಸ್ಕರಿಸಿದಾಗ ನಾವು ಆತನ ಜ್ಞಾನವನ್ನು ತಿರಸ್ಕರಿಸುತ್ತೇವೆ. ಸತ್ಯವೇದ ಹೇಳುತ್ತದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಜ್ಞಾನ ಹೃದಯನು ಆಜ್ಞೆಗಳನ್ನು ವಹಿಸುವನು, ಹರಟೆಯ ಮೂರ್ಖನು ಕೆಡವಲ್ಪಡುವನು. ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು, ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ಆಮೆನ್. 3 ವಿಧದ ಮೂರ್ಖರಿಂದ ಅಥವಾ 3 ವಿಧದ ಮೂರ್ಖತನದಿಂದ ದೂರವಿರ್ರಿ. ಮೋಸಗಾರ, ಸೋಮಾರಿ ಮತ್ತು ಚಂಚಲಚಿತ್ತ. ಜ್ಞಾನೋಕ್ತಿ 6ನೇ ಅಧ್ಯಾಯ 1ರಿಂದ 19ನೇ ವಾಕ್ಯ ಈ ಒಂದು ಸಂಗತಿಗಳನ್ನು ಬಗ್ಗೆ ಹೇಳುತ್ತದೆ. ನೀವು ಬೆಂಕಿಯೊಂದಿಗೆ ಆಟವಾಡಿದರೆ ನೀವು ಸುಟ್ಟು ಹೋಗುವಿರಿ. ಜ್ಞಾನೋಕ್ತಿ 6:20ರಿಂದ 35ನೇ ವಾಕ್ಯ. ದೇವರು ನಮ್ಮನ್ನು ಮೂರ್ಖತನದಿಂದ ದೂರವಿರಲು ಕರೆಯುತ್ತಾನೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 4ರಿಂದ 6ನೇ ವಾಕ್ಯ. ಮನುಷ್ಯರೇ, ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ದನಿಗೈಯುತ್ತೇನೆ. ಮೂಢರೇ, ಜಾಣತನವನ್ನು ಕಲಿತುಕೊಳ್ಳಿರಿ. ಜ್ಞಾನಹೀನರೇ, ಬುದ್ಧಿಯನ್ನು ಗ್ರಹಿಸಿರಿ. ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು, ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುವೆನು. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.